R equals 2F ರೆಕಾರ್ಡಿಂಗ್ ಆ್ಯಕ್ಚುಲಿ ಸ್ಟಾರ್ಟೆಡ್. ಸೊ ನಾಳೆಯಿಂದ ನಿಮಗೆ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ, ಅಬ್ಸರ್ವ್ ಮಾಡಿ. ಸೊ ಯಾರ್ಯಾರು ಕ್ಲಾಸಸ್ ಆಬ್ಸೆಂಟ್ ಆಗಿರ್ತೀರ ಅವರಿಗೆ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ, ಅಲ್ಲಿ ಕ್ಲಾಸಸ್ಸು ನೀವು ಕೇಳ್ಬೋದು, ಆಯಿತಾ. ಇದು ಯಾವುದು ಕ್ಲಾಸ್ ಮಿಸ್ ಆಗಿರುತ್ತೆ ಆ ಕ್ಲಾಸಸ್ನ ನೀವು ಅಲ್ಲಿ ಕೇಳ್ಕೋಬೋದು. ಓಕೆ, ಫೈನ್. Okay, now for convex mirror we have to show that R equals 2F for convex mirror. So first we should know how to write the convex mirror. So usually, please remember, the rays of light we are going to take from left to right. Left in the right ಗೆ rays of light ಬರೋದನ್ನು ಫಾಲೋ ಮಾಡ್ತೀವಿ. ಸೊ ಫಸ್ಟ್ ಯು ರೈಟ್ ಕಾನ್ವೆಕ್ಸ್ ಮಿರರ್. ನೋಡಿ, ಈ ಥರ ಇಟ್ಕೊಂಡು ಒಂದು ಕಾನ್ವೆಕ್ಸ್ ಮಿರರ್ ಬರೆಯೋಣ. ಸೊ ಆ್ಯಕ್ಚುಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ನೋಡಿ, ಈ ಥರ ಇರುತ್ತೆ. ಸೊ ದರ್ ಈಸ್ ಆಫ್ಟರ್ ರೈಟಿಂಗ್ ದಿಸ್ ನೀವು ಕೂಡ ಕಂಪಾಸ್ ಯೂಸ್ ಮಾಡಬೇಕು. ನಾನು ಕೂಡ ಕಷ್ಟ ಆದರೂ ಕೂಡ ಕಂಪಾಸ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಲೆಟ್ ದಿಸ್ ಸರ್ಫೇಸ್ ಆ್ಯಕ್ಚುಲಿ ಇಟ್ ಈಸ್ ರಿಫ್ಲೆಕ್ಟಿಂಗ್, ಒಪೇಕ್. ಈಗ ಬರೀತಾ ಇರೋಂಥದ್ದು ಒಪೇಕ್. ಇದು ಈ ಸರ್ಫೇಸ್ ರಿಫ್ಲೆಕ್ಟಿಂಗ್ ಆಗಿರುತ್ತೆ. ಸೊ ಯು ಕನ್ಸಿಡರ್ ಫಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್, ಎ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್, ಆ್ಯಂಡ್ ದಿಸ್ ಒನ್ ಇಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್. ಇದನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳೋಣ. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಲೆಟ್ ಎ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ದ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಲಿ. ಲೆಟ್ ಎ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ದ ಮಿರರ್. ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇಟ್ ಈಸ್ ಇನ್ಸಿಡೆಂಟ್. ನಾವು ಲೆಟ್ಸ್ ಸಿ ಹೌ ಆ್ಯಕ್ಚುಲಿ ದ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್. ನೋಡಿ, ರಿಫ್ಲೆಕ್ಷನ್ ಯಾವ ಥರ ಆಗುತ್ತೆ ಅನಲೈಸ್ ಮಾಡೋಣ. ಯು ಹ್ಯಾವ್ ಟು ಡ್ರಾ ಎ ನಾರ್ಮಲ್. ನೋಡಿ, ನಾರ್ಮಲ್ ಡ್ರಾ ಮಾಡಬೇಕು ಅಂದರೆ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್ ಎಳೆಯಿರಿ. ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್ ಎಳೆದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ನಾರ್ಮಲ್. ಇಟ್ ಈಸ್ ಆ್ಯಕ್ಚುಲಿ ಲೈಕ್ ದಿಸ್. ನೋಡಿ, ಈ ಥರ ಇರುತ್ತೆ ಸೆಂಟರ್ ಆಫ್ ಕರ್ವೇಚರಿಂದ. ಓಕೆ, ನಾವು ದ ಲೈಟ್ ರೇ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್, ಇಟ್ ಅಪಿಯರ್ಸ್ ಟು ಕಮ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್. ಇದು ಸೆಂಟರ್ ಆಫ್ ಕರ್ವೇಚರ್. ನೀವು ಕಂಪಸ್ ಹಾಕಿದ ತಕ್ಷಣ ಇದು ಸಿ ಅಂತ ಹಾಕ್ಕೊಳ್ಳಿ. ಇದು ಪ್ರಿನ್ಸಿಪಲ್ ಫೋಕಸ್ ಎಫ್ ಅಂತ ಹಾಕ್ಕೊಳ್ಳಿ. ಸೊ ದಟ್ ಈಸ್ ಎಫ್ಫಿಂದ ಈಗ ಒಂದು ಲೈಟ್ ರೇ ಹೀಗೆ ಹೋಗ್ತಾ ಇದೆ, ಅಬ್ಸರ್ವ್ ಮಾಡಿ. ಸೊ ಅನ್ನೋದರ್ ಇಟ್ ಅಪಿಯರ್ಸ್ ಟು ಬಿ ಕಮ್ ಫ್ರಮ್ ಎಫ್ಫಿಂದ ಬರ್ತಾ ಇದೆಯೇನೋ ಅಂತ ಅನಿಸುತ್ತೆ. ಓಕೆ, ನಾವು ಲೆಟ್ ದಿಸ್ ಆ್ಯಂಗಲ್ ಇಟ್ ಈಸ್ ಆ್ಯಕ್ಚುಲಿ ಥೀಟಾ. ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಥೀಟಾ. ಇದು ಕೂಡ ಥೀಟಾ ಆಗಿರುತ್ತೆ ಫ್ರಮ್ ಲಾಸ್ ಆಫ್ ರಿಫ್ಲೆಕ್ಷನ್. ಓಕೆ, ಲೆಟ್ ದಿಸ್ ಈಸ್ ಪೋಲ್ ಪಿ. ಲೆಟ್ ಎಮ್ ಆ್ಯಕ್ಚುಲಿ ಇಟ್ ಈಸ್ ಅ ಕಾನ್ವೆಕ್ಸ್ ಮಿರರ್. ಸೊ CMN it is a normal drawn here. ಸೊ ಇದನ್ನು Q ಅಂತ ತಗೊಳ್ಳಿ. ಎನಿಥಿಂಗ್ ಯು ಕ್ಯಾನ್ ಟೇಕ್ QN. ಸೊ ದರ್ ಇಸ್ ಆಲ್ ಎಸ್, ಯು ಕ್ಯಾನ್ ಟೇಕ್ ಎನಿಥಿಂಗ್. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ. ಸೊ ಪ್ರೂವ್ ಮಾಡೋದು ನಾನು ಹೇಳ್ಕೊಡ್ತೇನೆ. ಯಾವ ಥರ R equals 2F ಪ್ರೂವ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಸೊ ಫ್ರಮ್ ಫಿಗರ್ ಯು ಡೈರೆಕ್ಟ್ಲಿ ಅಬ್ಸರ್ವ್ ಆ್ಯಂಗಲ್ LM, ದಿಸ್ ಪಾಯಿಂಟ್ ಈಸ್ MN, ಆ್ಯಂಗಲ್ LMN is equal to angle LMN is equal to angle. So there is a MQ, each is equal to theta. The reason is, so from loss of reflection, okay. So the next one is, if this angle is theta, then no doubt this angle is also theta, because they are vertically opposite angles. Therefore, write the reason. The next one is angle NMQ. Angle NMQ is equal to angle. So there is a FMC. This point is M. Be careful about this point. So angle FMC is equal to theta, because they are vertically opposite angles. Angles ಹೇಗೆ ಬರುತ್ತೆ ಅದನ್ನು ತೋರಿಸ್ತಾ ಇರಬೇಕು. ಓಕೆ, ನಾವು ನೋ ಡೌಟ್, ಇಫ್ ದಿಸ್ ಆ್ಯಂಗಲ್ ಈಸ್ ಥೀಟಾ,
ದಿಸ್ ಆ್ಯಂಗಲ್ ಇಸ್ ಆಲ್ಸೋ ಥೀಟಾ ಬಿಕಾಸ್ ದೀಸ್ ಟು ಆರ್ ಪ್ಯಾರಲಲ್ ಲೈನ್ಸ್. ಇದನ್ನು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡೋಣ. ಇದು ಪಾಯಿಂಟ್ ಎಮ್ ಆಗಿರಲಿ, ಇದು ಥೀಟಾ ಆಗಿರಲಿ, ಹಾಗೆ ಅಬ್ಸರ್ವ್ ಮಾಡಿ ಇದು ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ. ಎಕ್ಸ್ಟೆಂಡ್ ಮಾಡಿದ್ರೆ ಇವೆರಡು ಪ್ಯಾರಲಲ್ ಲೈನ್ಸು. ಹಾಗಾದರೆ ಈ ಆ್ಯಂಗಲ್ ಥೀಟಾ ಆಗಿದ್ರೆ ಇದು ಥೀಟಾ ಆಗಿರುತ್ತೆ ಬಿಕಾಸ್ ದೀಸ್ ಟು ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ ಎಲ್ ಎಮ್ ಎನ್ is equal to angle FCN, angle FCM each is equal to theta. You have to write the reason is they are corresponding angles. ನೋಡಿ ಈ ಆ್ಯಂಗಲ್ಲು, ಸೊ ಮತ್ತು ಈ ಆ್ಯಂಗಲ್ಲು ನೋಡಿ, ಈ ಲೈನು. ಸೊ ಈಗ ಸ್ಟ್ರೈಟ್ ಲೈನ್ಗೆ ಎರಡು ಪ್ಯಾರಲಲ್ ಲೈನ್ಸ್ಗೆ ಈ ಥರ ಒಂದು ಲೈನ್ ಬಂದರೆ ದೀಸ್ ಟು ಆರ್ ಕಾಲ್ಡ್ ಆಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಕರೆಸ್ಪಾಂಡಿಂಗ್ angles. Okay, so now you have to consider, so is draw LM perpendicular to so there is a principal axis. Okay, so there is from figure you just observe, you take and we know that if this angle is theta, this angle is theta. So in any triangle, exterior angle is equal to, in any triangle, you know one of the theorem, exterior angle is equal to sum of interior opposite angles. Therefore what you have to do is, so there is in this one, in triangle, so there is FMC, in triangle FMC. So that is this angle, it is equal to theta plus theta, it is equal to 2 theta. I write MFP, angle MFD is equal to 2 theta. ಇಷ್ಟು ಗೊತ್ತಿರಲಿ, ಇಷ್ಟು ಬರೀಬೇಕು ನೀವು ಎಕ್ಸಾಮಿನೇಷನಲ್ಲಿ. ಓಕೆ, now the next thing is you take tan 2 theta and tan theta. So in triangle MF mirror M ತಗೊಂಡಿದ್ದೀನಿ, D ಅಂತ ತಗೊಳ್ಳಿ. You consider this as D. Okay, I am going to call it as DMC. MFD, you take MFD, ಇದು ನೋಡಿ MFD 2 theta. Okay, so the next one is consider, so there is a triangle MFD. In triangle MFD you take a tan 2 theta. So tan 2 theta is equal to, we have to write MD divided by DF. For small angles, you remember this relation for small angles. Okay, I write, so there is a tan 2 theta is approximately equal to 2 theta. D is very close to P. Therefore we have to write, so 2 theta is equal to, so instead of MD you write it as MP. Instead of DF you write it as PF ಅಂತ ಬರ್ಕೊಳ್ಳಿ. This is equation 1. Next, in triangle you consider CMD. In triangle CMD, you just observe, in triangle CMD you take tan theta. So tan theta is equal to opposite side divided by adjacent side, it is MD divided by DC. Once again for small angles you write the same relation. So tan theta is approximately equal to theta. D is very close to P. Therefore theta equals MP divided by, you have to write PC. Instead of DC you write PC. Now divide equation 1 by 2. Equation 1 by 2 implies, so 2 is equal to MP cancel ಆಗುತ್ತೆ. So it is PC by PF ಆಗುತ್ತೆ. ಓಕೆ, ಫ್ರಮ್ ಸೈನ್ ಕನ್ವೆನ್ಷನ್ ನೋಡಿ, ಈಗ ದಯವಿಟ್ಟು ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿ. ಇಲ್ಲಿ ಸೊ ಇಸ್ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಆರಿಜಿನ್, ಇದು ನನ್ನ ಕೈ ನೋಡಿ, ಈ ಕಡೆ ಬಂದರೆ ಪಾಸಿಟಿವ್ ಅದು. ಹಾಗಾದರೆ ಪಿ ಸಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಆ್ಯಂಡ್ ನೋ ಡೌಟ್ ಪಿ ಎಫ್ ಈಸ್ ಈಕ್ವಲ್ ಟು ಪ್ಲಸ್ ಎಫ್. ದೇರ್ಫೋರ್ ಯು ಹ್ಯಾವ್ ಟು ನೋಟಿಸ್ ದಟ್, ಸೊ 2 ಈಸ್ ಈಕ್ವಲ್ ಟು ಆರ್ ಬೈ ಎಫ್, ಆರ್ ಈಕ್ವಲ್ಸ್ ಟು ಎಫ್. ನೋಡಿ ಇಷ್ಟು ಕಂಪ್ಲೀಟ್ ಮಾಡಿದ್ರೆ, ಸೊ 2 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ, 5 ಮಾರ್ಕ್ಸ್ ಕೇಳಿದ್ರೆ 5 ಮಾರ್ಕ್ಸ್ ಕೊಡ್ತಾರೆ.
ಸೊ ಇದು ಮತ್ತೊಮ್ಮೆ ಹೇಳ್ಕೊಡ್ತೇನೆ, ಜಸ್ಟ್ ಅಬ್ಸರ್ವ್ ಮಾಡಿ. ಆಮೇಲೆ ಇನ್ನೊಂದು ಸರಿ ರಬ್ ಮಾಡಿ ಡೆರೈವೇಷನ್ ಮಾಡ್ಕೊಡ್ತೀನಿ, ಇನ್ನೊಂದು ಸರಿ ಮಾಡೋಣ. ಸೊ ಫಾರ್ ಕಾನ್ವೆಕ್ಸ್ ಮಿರರ್ we have to show that R equals 2F. Consider a convex mirror M. Let Lm is a ray parallel to the principal axis incident at an angle theta. C is the center of curvature, F is the focus, and P it is the pole. Draw MD perpendicular to the principal axis. From figure, so just you observe, angle LMN is equal to angle NMQ, each is equal to theta. This is from laws of reflection. Angle of incidence is equal to angle of reflection. And if you write a ray from center of curvature, the angle is 90, it is called normal. Next, so there is angle NMQ, just you observe, angle NMQ is equal to angle FMC, each is equal to theta, because these two are vertically opposite angles. And ಇವೆರಡು vertically opposite angles ಆಗಿರುತ್ತೆ. And angle LMN is also is equal to angle FCM. ನೋಡಿ ಇದು ಮತ್ತು ಇದು ಎರಡು ಆ್ಯಂಗಲ್ಸ್ ಸೇಮ್ ಇರುತ್ತೆ, ಬಿಕಾಸ್ ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ನೆಕ್ಸ್ಟ್, ವಿ ನೋ ದಟ್ ಇನ್ ಎನಿ ಟ್ರಯಾಂಗಲ್ exterior angle is equal to sum of the interior opposite angles. So theta plus theta, it is equal to 2 theta. So therefore in triangle MFD, this angle MFD is equal to 2 theta. Next, in triangle MFD, you take tan 2 theta. Tan 2 theta is equal to opposite side divided by adjacent side. So tan 2 theta is approximately equal to 2 theta, and D is very close to P. Therefore 2 theta equals MP by PF. And in triangle CMD, you just observe, tan theta is equal to opposite side by adjacent side. It is for small angles, tan theta is approximately equal to theta, and D is very close to P. Therefore we have to write theta equals MP by PC. 1 by 2 divide ಮಾಡಿ, 2 equals PC by PF. From sign convention, PC is equal to plus R, and PF it is equal to plus F. Therefore 2 is equal to R by F, or R equals 2F. Okay. ಸೊ ಈಗ ಇದು ಮತ್ತೊಮ್ಮೆ ಡೆರಿವೇಷನ್ ಮಾಡಿ ತೋರಿಸ್ತೀನಿ, ಯಾವ ಥರ ಎಕ್ಸಾಮಿಗೆ ಬರೀಬೇಕು. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗಬೇಕು. ಯಾರ್ಯಾರಿಗೆ ಅರ್ಥ ಆಗಿಲ್ಲ, ಈಗ ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ನೋಡಿ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ, ಡೈರೆಕ್ಷನ್ ಮಾಡೋಣ, ಇನ್ನೊಮ್ಮೆ ಮಾಡೋಣ. ಓಕೆ, ನೋಡಿ, ವಾಟ್ ಯು ಆರ್ ಸೀಯಿಂಗ್, ಇಟ್ ಈಸ್ ಇಲ್ಯೂಮಿನೇಟೆಡ್ ಆಬ್ಜೆಕ್ಟ್. ಇದನ್ನು ಟಾರ್ಚ್ ಅಂತ ಹೇಳೋಣ, ಇಲ್ಯೂಮಿನೇಟೆಡ್ ಆಬ್ಜೆಕ್ಟ್. ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ದು ಒಂದು ಇದು ಕಾಣಿಸುತ್ತೆ ನೋಡಿ, ಆರೋಮಾರ್ ಕಾಣಿಸುತ್ತೆ ನಿಮ್ಗೆ ಸ್ವಲ್ಪ, ಯಾಕೆಂದರೆ ಲೈಟ್ ಜಾಸ್ತಿ ಆಗ್ತಿದೆ ಶೇಡು. ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ಹಿಂಗೆ ತೋರಿಸ್ಬೇಕು, ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಕಾಣಿಸ್ಬಿಡುತ್ತೆ. ನೋಡಿ, ಈಗ ಟೇಪ್ ಕಾಣಿಸುತ್ತೆ ನೋಡಿ, ಒಂದು ಟೇಪ್ ಗಮ್ ಮಾಡಿದ್ದೀನಿ, ಆರೋ ಮಾರ್ಕ್ ಅದು, ಇಲ್ಲಿ ಆರೋ ಮಾರ್ಕ್ ಕಾಣಿಸುತ್ತೆ, ಆಯಿತಾ? ಓಕೆ. So the next one is, you have to take the mirrors also. Mirrors kuda ತಗೊಂಬೋಣ. So you know there are two types of mirror. One it is convex, another actually it is concave. You will take a concave mirror. ನೋಡಿ, concave mirror ತಗೋತಾ ಇದ್ದೀನಿ. ಸೊ ಈಗ ಇದರ ಮುಂದೆ ಇಲ್ಲಿ ಮಿರರ್ ಇಡ್ತಾ ಇದ್ದೇನೆ. ಮಿರರ್ ಇಟ್ಟಾಗ you take, ನೋಡ್ಕೊಳ್ಳಿ. So there is here you have to notice that the image actually it is formed. ಒಂದು ಇಮೇಜ್ ಫಾರ್ಮ್ ಆಗ್ತದೆ ನೋಡಿ, ಕೈ ಮೇಲೆ ಫಾರ್ಮ್ ಆಗ್ತಾಯಿದೆ. ಹಾಗೆ ನನಗೆ ಕಾಣಿಸುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್, ಯಾಕೆಂದರೆ ನೀವು ಯಾವ ಆ್ಯಂಗಲ್ನಲ್ಲಿ ನೋಡ್ತೀರೋ ಅದು ಇಂಪಾರ್ಟೆಂಟ್ ಇದೆ. ನೋಡಿ, ಒಂದು ಸ್ವಲ್ಪ ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ. ಓಕೆ, ಯು ಕ್ಯಾನ್ ಕನ್ಸಿಡರ್. ಸೊ ದಿಸ್ ಆ್ಯಸ್ ಅ ಸ್ಕ್ರೀನ್. ಇದನ್ನು ಏನಂತ ಅನ್ಬೋದು, ಸ್ಕ್ರೀನ್ ಅಂತ ಹೇಳ್ಬೋದು. ನನ್ನ ಕೈ ಇದೆಯಲ್ಲ ಅದು ಸ್ಕ್ರೀನ್, ಇದು ಮಿರರ್, ಇದು ಆಬ್ಜೆಕ್ಟ್. ಹಾಗಾದರೆ ಆಬ್ಜೆಕ್ಟಿಂದ ನಾಳೆ ನೋಡೋಣ, ಪ್ರಯತ್ನ ಬೀಳ್ತೇನೆ. ಸೊ ಬೇರೆ ಒರಿಜಿನಲ್ ಸ್ಕ್ರೀನ್ ಯೂಸ್ ಮಾಡಿ ನಾಳೆ ಮಾಡೋಣ. ಇಲ್ಲಾಂದರೆ ಜಸ್ಟ್ ಅ ಮಿನಿಟ್, ಟೇಕ್ ಎ ಶೀಟ್ ಆಫ್ ಪೇಪರ್ ಆ್ಯಂಡ್ ಐ ಶೋ ಇಟ್. ನೋಡಿ, ಐ ಹೋಪ್ ಯು ಆರ್ ಏಬಲ್ ಟು ಸಿ.
ನೋಡಿ ಒಂದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಾ ಇದೆ, ನಿಮಗೇನಾಗ್ತಿದೆ ಗ್ಲೇರಿಂಗ್ ಜಾಸ್ತಿ ಆಗಿ ಕಾಣಿಸಲ್ಲ ಅಷ್ಟೇ. ಅದು ಯು ಆರ್ ಏಬಲ್ ಟು ಸಿ ದಿಸ್ ಒನ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಎ ಸ್ಕ್ರೀನ್. ಈಗ ಒಂದು ನೋಡಿ ಈಗ ಯಾವುದೋ ಒಂದು ನೋಡಿ ಈಗ ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಯು ಆರ್ ಏಬಲ್ ಟು ಸಿ. ಗ್ಲೇರಿಂಗ್ ಜಾಸ್ತಿ ಇದೆ, ಲೈಟ್ದು ಗ್ಲೇರಿಂಗ್ ಜಾಸ್ತಿ ಇದೆ, ಅದಕ್ಕೆ ಕಾಣಿಸಲ್ಲ. ಈಗ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ, ಕ್ಯಾನ್ ಯು ಟೆಲ್ ಮಿ ವಾಟ್ ಯು ಆರ್ ಸೀಯಿಂಗ್ ದಿಸ್ ಇಮೇಜ್ ಆನ್ ದಿಸ್ ಒನ್, ವೆದರ್ ಇಟ್ ಈಸ್ ರಿಯಲ್ ಇಮೇಜ್ ಆರ್ ವರ್ಚುವಲ್ ಇಮೇಜ್? ರಿಯಲ್ ಇಮೇಜಾ ಇಲ್ಲ ವರ್ಚುವಲ್ ಇಮೇಜಾ? ವೆರಿ ಗುಡ್. ಫಸ್ಟ್ ಲೆಟರ್ ಟೈಪ್ ಮಾಡಿ ರಿಯಲ್ ಇಮೇಜ್, ಬಿಕಾಸ್ ರಿಯಲ್ ಇಮೇಜ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್. ಗುಡ್. ನೋಡಿ ಈಗ ಆರೋ ಮಾರ್ಕ್ ಕಾಣಿಸ್ತಾ ಹೋಗುತ್ತೆ, ಉಲ್ಟಾ ಆರೋ ಮಾರ್ಕ್ ಕಾಣಿಸುತ್ತೆ ನಿಮಗೆ, ಉಲ್ಟಾ ಆರೋ ಮಾರ್ಕು ಕಾಣಿಸ್ತಾ ಇದೆ. ಓಕೆ ಫೈನ್. ನಾವು ವಾಟ್ ಯು ಆರ್ ಸೇಯಿಂಗ್ ಇಸ್, ಸೊ ಸೀಯಿಂಗ್ ಆನ್ ದ ದಿಸ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಇಮೇಜ್. ನೋಡಿ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ದೂರ ಹೋದಷ್ಟು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯು ಆರ್ ಗೋಯಿಂಗ್ ಟು ಸಿ ದಿಸ್ ಒನ್. ಬೇಕಾದ್ರೆ ಕೆಲಸ ಮಾಡೋಣ. ಇದು ಆಬ್ಜೆಕ್ಟ್, ಇದು ನೋಡಿ ಈಗ ತೋರಿಸ್ತೀನಿ. ಬ್ಯೂಟಿಫುಲ್ ನೋಡಿ ಈಗ ಎಷ್ಟು ಚೆನ್ನಾಗಿ ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ. ನಾವು ದಿಸ್ ಈಸ್ ಇಮೇಜ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ದಿಸ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್. ಆಮೇಲೆ ಈಗ ಇನ್ನೊಂದು ಸಿಂಪಲ್ ಕ್ವಶನ್, ಇಲ್ಲಿ ಟಾರ್ಚಿಂದ ಲೈಟ್ ರೇಸ್ ಬರ್ತಾ ಇದೆಯಲ್ಲ, ಕೆನ್ ಯು ಟೆಲ್ ಮಿ ವೆದರ್ ಇಟ್ ಈಸ್ ಅ ಕನ್ವರ್ಜೆಂಟ್ ಬೀಮ್? ಫಸ್ಟ್ ಲೆಟರ್ ಟೈಪ್ ಮಾಡಿ. ಕನ್ವರ್ಜೆಂಟ್ ಬೀಮ್ ಅಂದರೆ ಸಿ, ಪ್ಯಾರಲಲ್ ಬೀಮ್ ಪಿ, ಆರ್ ಡೈವರ್ಜೆಂಟ್ ಬೀಮ್ ಡಿ. ಇದು ಡೈವರ್ಜೆಂಟಾ, ಕನ್ವರ್ಜೆಂಟಾ ಅಥವಾ ಪ್ಯಾರಲಲ್ ಬೀಮಾ? ವೆರಿ ಗುಡ್ ಶ್ರೀನಿಧಿ, ರೈಟ್, ಗುಡ್, ವೆರಿ ಗುಡ್. ಇಟ್ ಈಸ್ ಅ ಡೈವರ್ಜೆಂಟ್ ಬೀಮ್. ಯಾ ಫೈನ್, ರೈಟ್, ಚೆನ್ನಾಗಿ ಹೇಳ್ತಾ ಇದ್ದಾರೆ ಆನ್ಸರ್. ಗುಡ್. ನೋಡಿ ಅಷ್ಟೇ, ಇಷ್ಟು ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡ್ರೆ ಬೇಕಾದಷ್ಟಾಗುತ್ತೆ. ಓಕೆ, ಗ್ಲೇರಿಂಗ್ ಕಡಿಮೆ ಮಾಡಿದ್ರೆ ನೋಡ್ಬೋದು. ಇಲ್ಲ, ಇಲ್ಲೂ ಗ್ಲಾಸ್ ಮುಖಾಂತರ ಗ್ಲೇರಿಂಗ್ ಜಾಸ್ತಿ ಇದೆ, ಕಟ್ಟಾಗಲ್ಲ ಗ್ಲೇಸಿನೆಸ್ ತುಂಬ ಇದೆ. ಈಗ ಯು ಹ್ಯಾವ್ ಟು ನೋಟಿಸ್ ದಟ್ ಎ ಸಿಂಪಲ್ ಥಿಂಗ್ ಇನ್ ಕೇಸ್ ಆಫ್ ಮಿರರ್ಸಲ್ಲಿ ಒಂದು ಸಿಂಪಲ್ ಥಿಂಗ್ನ ಅರ್ಥ ಮಾಡ್ಕೊಬೋಣ. ಏನಪ್ಪ ಸಿಂಪಲ್ ಥಿಂಗ್ ಅಂತ ಹೇಳಿದ್ರೆ, ದ ಡಿಸ್ಟೆನ್ಸ್ ಫ್ರಮ್ ಆಬ್ಜೆಕ್ಟ್ ಟು ದ ಪೋಲ್ ಆಫ್ ದ ಮಿರರ್, ಇಟ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆ್ಯಂಡ್ ದ ಡಿಸ್ಟೆನ್ಸ್ ಫ್ರಮ್ image to the pole of the mirror, it is called as image distance. Object distance is represented by u and image distance is represented by v, and we have to show that 1 by u plus 1 by v equals 1 by f. This formula, it is called mirror formula. This formula, it is popularly called as mirror formula. Then ask a 5 marks question, ಕೇಳಿದ್ದಾರೆ ಇದನ್ನು. So derive mirror formula or show that 1 by u plus 1 by v is equal to 1 by f. Let's see how to prove this one. ಯಾವ ಥರ ಪ್ರೂವ್ ಮಾಡಬೇಕು, ಹೇಗೆ ಅನಲೈಸಿಸ್ ಮಾಡೋಣ. ಒನ್ಸ್ ಅಗೇನ್ ಯು ಹ್ಯಾವ್ ಟು ಟೇಕ್ ಎ ಕಾನ್ಕೇವ್ ಮಿರರ್. ಸೊ ಒಂದು ಕಾನ್ಕೇವ್ ಮಿರರ್ ತೊಗೊಂಬೋಣ. ಓಕೆ, let what I am writing now, it is concave mirror. So there is in this case ನೋಡಿ, ಇದು ಸಿ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ. ಆ ಪಾಯಿಂಟ್ ಬರುತ್ತಲ್ಲ, ಅದು ಸೆಂಟರ್ ಆಫ್ ಕರ್ವೇಚರ್ ಅದು. ಸೊ ದ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಹಿಯರ್ ಟು ಹಿಯರ್ ಯು ರೈಟ್ ಎ ಪ್ರಿನ್ಸಿಪಲ್ ಆಕ್ಸಿಸ್. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಬರೆಯೋಣ. ದಿಸ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದು ಮಾರ್ಕ್ ಮಾಡಿ ಪಿ. ಆ್ಯಂಡ್ ಯು ಪ್ಲೀಸ್ ರಿಮೆಂಬರ್ ಇನ್ ದಿಸ್ ಕೇಸ್ ದಿಸ್ ಈಸ್ ಒಪೇಕ್. ಇದು ಒಪೇಕ್. ಈಗ ಹಾಗಾದರೆ ಒಳಭಾಗ ಏನಿದೆ ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಒಳಭಾಗದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಥರ ಇರುತ್ತೆ ನೋಡಿ. ಕಾನ್ಕೇವ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಒಪೇಕ್ ಸರ್ಫೇಸ್, ಈ ಥರ ಇರುತ್ತೆ. ಓಕೆ, ಇದು 3 ಡೈಮೆನ್ಷನಲ್ ಕಾನ್ಸೆಪ್ಟ್. ಇದು ಇವಾಗ ನಾನು ತೋರಿಸಿದ್ನಲ್ಲ ಮಿರರ್ನ, ಆ ಥರನೇ ಇಟ್ಕೋಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಹಿಯರ್ ಯು ಕನ್ಸಿಡರ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ತೊಗೊಂಬೋಣ. ಲೆಟ್ ದ ಆಬ್ಜೆಕ್ಟ್ ಇಟ್ ಈಸ್ ಕೆಪ್ಟ್ ಬಿಯಾಂಡ್ ದ ಪ್ರಿನ್ಸಿಪಲ್. So beyond the principal focus or beyond the center of curvature, beyond the center of curvature ಹೋಗೋಣ. ನೋಡಿ, ನಿಧಾನವಾಗಿ ಹೇಳ್ಕೊಡ್ತೀನಿ, ರೇ ಡಯಾಗ್ರಾಮ್ಸ್ ಎಲ್ಲ ಹೇಳ್ಕೊಡ್ತೀನಿ, ಅನಲೈಸ್ ಮಾಡಿ. ಈಗ ರೇ ಡಯಾಗ್ರಾಮ್ಸ್ ಬರೆಯೋಕ್ಕೆ ನೋಡಿ, ಆಬ್ಜೆಕ್ಟ್ನ ಎ ಬಿ ಅಂತ ತಗೋತೀನಿ. ಎ ಬಿ ಇಟ್ ಈಸ್ ಅ ಆಬ್ಜೆಕ್ಟ್. ಓಕೆ, ಸೊ ದರ್ ಈಸ್ ಒನ್ ಆಫ್ ದ ಲೈಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇನ್ಸಿಡೆಂಟ್ ಆನ್ ದ ಮಿರರ್. ಮಿರರ್ ಮೇಲೆ ಇನ್ಸಿಡೆಂಟ್ ಆಗ್ಬಿಡುತ್ತೆ.
ಸೊ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ನೀವು ಯಾವ ಥರ ಈಗ ಫೋಕಸ್ ಮಾಡ್ಕೋಬೇಕು? ವೆರಿ ಸಿಂಪಲ್. ಇವಾಗ ತಾನೇ ತೋರಿಸ್ತೇನೆ ನಾನು. ಏನಪ್ಪ ಅಂತಂದರೆ ಐ ಹ್ಯಾವ್ ಶೋನ್ ದಟ್ ಇನ್ ಬಿಟ್ವೀನ್ ದೀಸ್ ಟು, ಸೊ ಸೆಂಟರ್ ಆಫ್ ಕರ್ವೇಚರ್ ಪೋಲ್ ನಡುವೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಇದನ್ನು ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತೀವಿ. ಹಾಗಾದರೆ ದ ರೇ ಆಫ್ ಲೈಟ್ ಪ್ಯಾಲೆಟ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಪಾಸ್ ಆಗುತ್ತೆ ನೋಡಿ. ಇದು ಇಟ್ ಪಾಸಸ್ ಲೈಕ್ ದಿಸ್. ಓಕೆ, ಅನದರ್ ಲೈಟ್ ರೇ, ಸೊ ದರ್ ಇಸ್ ಅ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಎರಡು ಸಾಕು ನಮಗೆ, ಎರಡು ಲೈಟ್ ರೇ ಸಾಕು ನಮಗೆ. ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ retraces the path. After reflection retraces the path. ಪಾತ್ನ ಏನು ಮಾಡುತ್ತೆ? ರೀಟ್ರೇಸ್ ಮಾಡುತ್ತೆ. ಓಕೆ, ಇಟ್ ರೀಟ್ರೇಸಸ್ ದ ಪಾತ್. ನೋಡಿ, ಇದು ಮಿರರ್ ಇದು. ಸೊ ಇದ್ರ ಮೇಲೆ ಬಿದ್ದಿದ್ದು ಇಟ್ ರೀಟ್ರೇಸಸ್ ದ ಪಾತ್. ಯಾಕೆ ಗೊತ್ತಾ? ಇಟ್ ಈಸ್ ನಾರ್ಮಲ್ ಇನ್ಸಿಡೆನ್ಸ್. ಇಲ್ಲಿ ಬಿದ್ದಾಗ ನೋಡಿ, ಇದು ನಾರ್ಮಲ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಓಕೆ, ಎರಡು ಭೇಟಿಯಾಗೋ ಜಾಗದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ, ರಿಯಲ್ ಇಮೇಜ್ನ ಸ್ಟ್ರೈಟ್ ಲೈನಲ್ಲಿ ಇಂಡಿಕೇಟ್ ಮಾಡ್ತೀವಿ, ವರ್ಚುವಲ್ ಇಮೇಜ್ ಅಂದರೆ ಡಾಟೆಡ್ ಲೈನ್ ಹಾಕ್ತೀವಿ. ಈಗ ದಿಸ್ ಇಮೇಜ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡ್ಯಾಶ್ ಬಿ ಡ್ಯಾಶ್. ಇದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಹೇಳ್ತೀವಿ. ಓಕೆ, ನಾವು ವಿ ಹ್ಯಾವ್ ಟು ಐಡೆಂಟಿಫೈ ದ ನೇಚರ್ ಆಫ್ ದ ಇಮೇಜ್. ಇಲ್ಲಿ ಫಾರ್ಮ್ ಆಗಿರೋದು ನೇಚರ್ ಆಫ್ ಇಮೇಜ್ನ ಐಡೆಂಟಿಫೈ ಮಾಡೋಣ. ಇದು ನೋಡಿ, ಲೈಟ್ರೆ ಹೀಗೋಗಿ ಒಂದು ಫೋಕಸ್ ಮುಖಾಂತರ ಬರುತ್ತೆ. ಎರಡರೇ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹೋಗಿದ್ದು ಹಾಗೆ ವಾಪಸ್ ಬರುತ್ತೆ. ಆ ಎರಡು ಭೇಟಿಯಾಗೋ ಪಾಯಿಂಟಲ್ಲಿ ಸೊ ನಮಗೆ ಇಮೇಜ್ ಫಾರ್ಮ್ ಆಗುತ್ತೆ. ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬೇಕಾದ್ರೂ ರೇ ಡಯಾಗ್ರಾಮ್ಸ್ ಬರೀಬೋದು. ಅದಕ್ಕೆ ಇದನ್ನು ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಕೂಡ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್. ಓಕೆ, ನಾವು ಕ್ಯಾನ್ ಯು ಟೆಲ್ ಮಿ ನೇಚರ್ ಆಫ್ ಇಮೇಜ್ ವೆದರ್ ಇಟ್ ಈಸ್ ಎರೆಕ್ಟ್ ಆರ್ ಇನ್ವರ್ಟೆಡ್? ಟೈಪ್ ಮಾಡಿ. With respect to object, image, whether it is erect or inverted. Very good, very good. It is inverted, right? ನೋಡಿ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡೋಣ. ಗುಡ್. ಶರ್ವಾಣಿ, ಜಯ ಸುಲ್ತಾನ, ವೆರಿ ಗುಡ್. ರಘು ಜಿ ಆರ್, ಎಕ್ಸಲೆಂಟ್. ಯಾ, ಫೈನ್. ಇಟ್ ಈಸ್ ಇನ್ವರ್ಟೆಡ್. ಗುಡ್. ಶ್ರೀನಿಧಿ ಎಂ, ಯಾ. ನೌ ಕ್ಯಾನ್ ಯು ಟೆಲ್ ಮಿ ಕಸ್ತೂರಿ ಶ್ರೀ? ಓಕೆ, ಫೈನ್. ವೆನ್ ಕಂಪೇರ್ಡ್ ಟು, ಸೊ ದ ಆಬ್ಜೆಕ್ಟ್, can you tell me the size of the image, whether it is enlarged or diminished? Enlarged or diminished? Very good, it is diminished. Right, it is diminished. So therefore the image actually it is real. What we are getting, it is a real image. So ಇಲ್ಲಿ ಸ್ಕ್ರೀನ್ ಮೇಲೆ ಫಾರ್ಮ್ ಆಗುತ್ತೆ. ಇಟ್ ಈಸ್ ಡಿಮಿನಿಷ್ಡ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎರೆಕ್ಟ್. ನೋಡಿ, ಹಾಗಾದ್ರೆ ನೇಚರ್ ಆಫ್ ಇಮೇಜ್ ಕೇಳಿದಾಗ ಈ ಮೂರು ಬರೀಬೇಕು. ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಯಾಂಡ್ ಎಫ್, ಪ್ರಿನ್ಸಿಪಲ್ ಫೋಕಸ್ಸಿಂದ ಆಚೆಗಡೆ ಎಲ್ಲಿ ಬೇಕಾದ್ರೂ ಇಡಿ, ದೆನ್ ದ ಇಮೇಜ್ ಫಾರ್ಮ್ಡ್ ಇಟ್ ಈಸ್ ರಿಯಲ್, ಆಲ್ವೇಸ್ ಇಟ್ ಈಸ್ ರಿಯಲ್, ಡಿಮಿನಿಷ್ಡ್ ಆ್ಯಂಡ್ ಎರೆಕ್ಟ್. ಇಷ್ಟು ಗೊತ್ತಿರಲಿ. ಆಮೇಲೆ ಬೇರೆ ಬೇರೆ ಕೇಸ್ ಆಮೇಲೆ ನಾನು ಹೇಳ್ಕೊಡ್ತೇನೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಸಾರಿ, ಇನ್ವರ್ಟೆಡ್. ರೈಟ್, ಮೃದುಲ, ಯು ಆರ್ ಕರೆಕ್ಟ್. ಇಟ್ ಈಸ್ ಐ ಆಮ್ ಸಾರಿ. ನೋಡಿ, ದಿಸ್ ಇಮೇಜ್ ಆ್ಯಕ್ಚುಲಿ ಇಟ್ ಈಸ್ ರಿಯಲ್, diminished, and with respect to object it is inverted. Correct. Okay, now we have to go for the derivation of this mirror formula. 1 by u. What is u? First we have to understand what is u. ಆಮೇಲೆ ಮಿಕ್ಕಿದ್ದು ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತಗೊಳ್ಳಿ. This is object distance u. So the next one is image distance we have to take. So from here to here it is image distance v. Next, from here to here it is r plus r. So ಇದು ಪೋಲಿಂದ ಬರುವಂಥದ್ದು ಪ್ಲಸ್ ಆರ್. ಸೊ ದರ್ ಇಸ್ ಪ್ಲಸ್ ಆರ್ ಮೈನಸ್ ಆರ್ ಆಮೇಲೆ ಬರೆಯೋಣ. ಸೊ ದರ್ ಈಸ್ ಈಗ ನಾವು ಫಸ್ಟು ಇಂಡಿಕೇಟ್ ಮಾಡೋಣ. ಯು ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಇಮೇಜ್ ಡಿಸ್ಟೆನ್ಸ್, ಆ್ಯಂಡ್ ಆರ್ ಇಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್. ಯು ಹ್ಯಾವ್ ಟು ಶೋ ದ ರಿಲೇಷನ್. ಪ್ರೂವ್ ಮಾಡಬೇಕು ಇವಾಗ. ಓಕೆ, ಇಟ್ಸ್ ವೆರಿ ಸಿಂಪಲ್. ಎರಡು ಟ್ರಯಾಂಗಲ್ ಚೆನ್ನಾಗಿ ಕನ್ಸಿಡರ್ ಮಾಡೋಣ. ಎರಡು ಸೆಟ್ ಆಫ್ ಟ್ರಯಾಂಗಲ್ಸ್. ಫಸ್ಟ್ ಕನ್ಸಿಡರ್ ಟ್ರಯಾಂಗಲ್. ಸೊ ದರ್ ಇಸ್ ಸಿ ಎ ಬಿ
and so another triangle CA dash B dash. ಎರಡು ಟ್ರಯಾಂಗಲ್ ತೊಗೊಳ್ಳೋಣ. ಸೊ ಫ್ರಮ್ ಫಿಗರ್ ಯು ಕನ್ಸಿಡರ್ ಟ್ರಯಾಂಗಲ್ CAB ಕ್ಯಾಬ್ ಜ್ಞಾಪಕ ಇಟ್ಕೊಳ್ಳಿ, ಟ್ರಯಾಂಗಲ್ ಕ್ಯಾಬ್ and triangle CA dash B dash are similar triangles. You know the property of similar triangles. The property of similar triangles is the ratio of the corresponding sides are equal. ಯಾವ್ಯಾವ ಸೈಡ್ಸು? ಫಾರ್ ಎಕ್ಸಾಂಪಲ್ ಯು ಟೇಕ್ AB by A dash B dash is equal to CB divided by, so that is CB dash. CB by CB dash. Okay, but you please remember in this case there is a, okay, next ಮುಂದಕ್ಕೆ ಹೋಗೋಣ. So there is a triangle, similarly you take triangle PAB, triangle ನನ್ನ ಕೈ ನೋಡಬೇಕು, PAB. ಇನ್ನೊಂದು ಲೈನ್ ತೊಗೋಬೇಕು ಇವಾಗ. ಓಕೆ, ಇನ್ನೊಂದು ಲೈನ್ ಡ್ರಾ ಮಾಡಿ ಅಡ್ಡಿ ಇಲ್ಲ. ಸೊ ದಟ್ ಈಸ್ ಇನ್ನೊಂದು ಲೈನ್ ಡ್ರಾ ಮಾಡೋಣ. ನೋಡಿ, ಈಗ ಒಂದು ರೇ ಆಫ್ ಲೈಟ್ ಇದ್ರ ಮೇಲೆ ಬಿದ್ದಾಗ, ಪೋಲ್ ಹತ್ರ ಬಿದ್ದಾಗ, ಇಟ್ ಒಬೇಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಒಬೇ ಮಾಡುತ್ತೆ. ವಾಟ್ ಈಸ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೋಡಿ, ಈಗ ಲೈಟ್ ರೈಲ್ ಬೀಳ್ತಾ ಇದೆ, ಬಂದಿದ್ದು ಹಾಗೆ ಬಂದ್ಬಿಡುತ್ತೆ. ಇಟ್ ಈಸ್ ಲೈಕ್ ದಿಸ್. ಲೆಟ್ ದಿಸ್ ಆ್ಯಂಗಲ್ ಇಸ್ ಥೀಟಾ, ದೆನ್ ನೋ ಡೌಟ್ ದಿಸ್ ಆ್ಯಂಗಲ್ ಇಸ್ ಆಲ್ಸೋ ಥೀಟಾ. ಅವಾಗ ಇದು ನಾರ್ಮಲ್ ಆಗಿರುತ್ತೆ. ಓಕೆ, ನಾವು ಯು ಕನ್ಸಿಡರ್ ದ ಟ್ರಯಾಂಗಲ್. ಟ್ರಯಾಂಗಲ್ ಯಾವುದಪ್ಪ ಅಂದರೆ PAB ತೊಗೊಳ್ಳಿ, PAB, and also it is a right angle triangle, and PA dash B dash, ಇದು B dash ಇದು. Okay, triangle PAB and triangle PA dash B dash are similar triangles. You take the ratio of sides. Ratio of sides ತೊಗೊಂಬೋಣ. So there is a, once again you take AB by A dash B dash is equal to AB divided by A dash B dash is equal to you take PB divided by PB dash. So let this is equation number 2. Now you just observe LHS are equal, therefore equate 1 and 2. Then we have to write by comparing 1 and 2. By comparing 1 and 2, ಎರಡನ್ನ ಕಂಪೇರ್ ಮಾಡೋಣ. Comparing 1 and 2, we have to write CB by CB dash is equal to PB divided by PB dash. ಈಗ ನೋಡಿ, ಇನ್ನು 2 ನಿಮಿಷದಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಸೊ CB by CB dash is equal to, we have to write, so PB by PB dash. What is CB? From figure you take CB is equal to PB minus, so there is a PC, and you take CB dash is equal to PC minus PB, so there is a PB dash. Substitute the values, PB minus PC divided by PC minus PB dash is equal to, ಈಗ, so there is a PB by PB dash. Now you please use sign convention, be careful about the sign convention. ನನ್ನ ಕೈ ನೋಡ್ಕೊಳ್ಳಿ, ಈಗ ಲೈಟ್ ರೇ ಹೀಗೆ ಹೋಗ್ತಾ ಇದೆ. ಸೊ there is a distance, ನೀವು ಹೀಗೆ ಮೆಷರ್ ಮಾಡಿದ್ರೆ ಪಾಸಿಟಿವ್, ವಾಪಸ್ ಬಂದರೆ ನೆಗೆಟಿವ್. ಆಲ್ ಡಿಸ್ಟೆನ್ಸ್ ಆರ್ ಮೆಷರ್ಡ್ ಫ್ರಮ್ ದ ಪೋಲ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿ ಆಕ್ಸಿಸ್ ತೊಗೊಳ್ಳಿ, ನನ್ನ ಕೈ ನೋಡಿ, ಇಲ್ಲಿ ವೈ ಆಕ್ಸಿಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಕಡಿಮೆ ಇರೋರು ಈ ಸ್ಕೇಲ್ ನೋಡ್ಕೊಳ್ಳಿ, ಇದು ವೈ ಆಕ್ಸಿಸ್. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇದು ಎಕ್ಸ್ ಆಕ್ಸಿಸ್. ಇವಾಗ ನೋಡುವಂಥದ್ದು ಎಕ್ಸ್ ಆಕ್ಸಿಸ್. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಕಮಾನ್, ಡಿಸ್ಟೆನ್ಸ್ ಹಿಂಗೆ ಮೆಷರ್ ಮಾಡಿದ್ರೆ ಪಾಸಿಟಿವಾ ನೆಗೆಟಿವಾ ನೀವೇ ಹೇಳಬೇಕು. ನೆಗೆಟಿವ್ಗೆ ಎನ್ ಅಂತ ಟೈಪ್ ಮಾಡಿ, ಪಾಸಿಟಿವ್ಗೆ ಪಿ ಅಂತ ಟೈಪ್ ಮಾಡಿ, ಡಿಸ್ಟೆನ್ಸ್ ಹಿಂಗೆ ಮೆಷರ್ ಮಾಡ್ತೇನೆ. ವೆರಿ ಗುಡ್. ನೆಗೆಟಿವ್, ಗುಡ್. ನೋಡಿ ಅಷ್ಟೇ ಸೈನ್ ಕನ್ವೆನ್ಷನ್. ವೆರಿ ಗುಡ್. ನೋಡಿ ಅಷ್ಟೇ ಕ್ಲಿಯರಾಗಿ ಕಲ್ತ್ಕೊಂಡ್ಬಿಟ್ರೆ ಕಾನ್ಸೆಪ್ಟ್ ಡೆಪ್ತು ತುಂಬ ಚೆನ್ನಾಗಿರುತ್ತೆ. ಗುಡ್. ಹಾಗಾದರೆ ನೆಗೆಟಿವ್ ಬರ್ತಾರೆ, ಅದನ್ನೇ ಇವತ್ತು ಫಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದು.
So therefore PB minus PC by PC minus PB dash equals PB by PB dash. What you have to do is, from sign convention, this is called Cartesian sign conventions. You take PB is equal to, ನನ್ನ ಕೈ ನೋಡಿ, P ಇಲ್ಲಿಂದ B is equal to minus U. ಆಮೇಲೆ PC is equal to minus R. P ಇಂದ C ಗೆ, so it is minus R ಆಗುತ್ತೆ. Then you take PB dash, ಇನ್ನೊಂದು ಉಳ್ಕೊಂಬತ್ತೆ, PB dash image distance minus V. Come on, substitute ಮಾಡೋಣ. minus U minus of PC ಅಂದರೆ minus R. ನೋಡಿ, ಈ ಮೈನಸ್ ಹಾಗೆ ಇಟ್ಕೊಂಡಿದ್ದೇನೆ, ಇಲ್ಲಿ ಮೈನಸ್ ಆರ್ ಹಾಕಿದ್ದೀನಿ, ಮೈನಸ್ ಆರ್ ಡಿವೈಡೆಡ್ ಬೈ, ಓಕೆ, ಪಿ ಸಿ ಇಟ್ ಈಸ್ ಮೈನಸ್ ಆರ್ ಮೈನಸ್ ಪಿ ಬಿ ಡ್ಯಾಶ್ ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ವಿ ಈಸ್ ಈಕ್ವಲ್ ಟು ಪಿ ಬಿ ಡಿವೈಡೆಡ್ ಬೈ ಪಿ ಬಿ ಡ್ಯಾಶ್, ಪಿ ಬಿ ವಿ ಗಾಟ್ ಮೈನಸ್ ಯು ಬೈ ಮೈನಸ್ ವಿ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಮಾಡಿಬಿಡೋಣ, ಸಿಂಪಲಾಗಿ ಬಂದ್ಬಿಡುತ್ತೆ. ಹಾಗೆ ದಯವಿಟ್ಟು ಅಬ್ಸರ್ವ್ ಮಾಡಿ, ಮೈನಸ್ ಯು ಪ್ಲಸ್ ಆರ್ ಡಿವೈಡೆಡ್ ಬೈ ಮೈನಸ್ ಆರ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಯು ಬೈ ವಿ. ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಮೈನಸ್ ಯು ವಿ ಎಲ್ಲವೂ ಪ್ಲಸ್ ಬರೋ ಥರ ಮಾಡ್ಕೊಂಬೋಣ, ಎಲ್ಲವೂ ಕೂಡ ಪಾಸಿಟಿವ್ ಬರೋ ಥರ ಮಾಡ್ಕೊಂಬೋಣ. ಮೈನಸ್ ಯು ವಿ ಪ್ಲಸ್ ವಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಯು ಆರ್ ಪ್ಲಸ್ ಯು ವಿ. ಸೊ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ದೇರ್ಫೋರ್ ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ತಗೊಳ್ಳಿ. ವಿ ಆರ್ ಪ್ಲಸ್ ಯು ಆರ್ ಈಸ್ ಈಕ್ವಲ್ ಟು, ಸೊ ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಯು ವಿ ಪ್ಲಸ್ ಯು ವಿ ಪ್ಲಸ್ ಯು ವಿ. ಸೊ ದೇರ್ಫೋರ್ ವಿ ಆರ್ ಪ್ಲಸ್ ಯು ಆರ್ ಈಕ್ವಲ್ಸ್ ಯು ವಿ ಪ್ಲಸ್ ಯು ವಿ, ಇಟ್ ಈಸ್ 2 ಯು ವಿ. ಇದು ವಿ ಆರ್ ಪ್ಲಸ್ ಯು ಆರ್. ಓಕೆ, ಡಿವೈಡ್ ಆಲ್ ಬೈ, ಸ್ವಲ್ಪ ಜಾಗ ಬೇಕು. ಓಕೆ, ಡಿವೈಡ್ ಆಲ್ ಬೈ ಯು ವಿ ಆರ್. ನೋಡಿ, ಯು ವಿ ಆರಿಂದ ಡಿವೈಡ್ ಮಾಡಿದ್ರೆ ವಿ ಆರ್ ಬೈ ಯು ವಿ ಆರ್ ಅಂದರೆ 1/u ಪ್ಲಸ್ ಯು ಆರ್ ಬೈ ಯು ವಿ ಆರ್ ಅಂದರೆ 1/v ಈಸ್ ಈಕ್ವಲ್ ಟು 2uv ಡಿವೈಡೆಡ್ ಬೈ, ಸರಿ ಸರ್, ಯು ವಿ ಆರ್ ಯು ವಿ ಕ್ಯಾನ್ಸಲ್ ಆಗಿ 2/r ಉಳಿಯುತ್ತೆ. ಓಕೆ, ಇನ್ನೊಂದು ಸ್ಟೆಪ್ ನೋಡ್ಕೊಳ್ಳಿ, ಈಗ 2/r ಉಳಿಯುತ್ತೆ. ಸೊ ಬಟ್ 2/r ಈಸ್ ಈಕ್ವಲ್ ಟು, ಯು ನೋ, so there is a 2/r is equal to 1/f. The reason is r equals 2f, ಇವಾಗ ತಾನೇ ಹೇಳಿದೆ. Therefore 1/u plus 1/v is equal to 1/f, and this is the proof of mirror formula. ಇಷ್ಟು ಪ್ರೂವ್ ಮಾಡ್ಕೋಬೇಕು. ಅಫ್ಕೋರ್ಸ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ಸಣ್ಣ ಬರೀತಾ ಇದ್ದೇನೆ, ಇನ್ನೊಂದು ಸರಿ ಹೇಳ್ಕೊಡ್ತೇನೆ, ಅಡ್ಡಿ ಇಲ್ಲ. ಸೊ ಇಲ್ಲಿ ಒಂದು ಸೂಕ್ಷ್ಮ ಹೇಳ್ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಡೆರಿವೇಷನ್ ತುಂಬ ಈಸಿ ಆಗುತ್ತೆ. ಫಸ್ಟು 2 ಸೆಟ್ ಆಫ್ ಟ್ರಯಾಂಗಲ್ಸ್ ತೊಗೊಳ್ಳಿ. ರೇ ಡಯಾಗ್ರಾಮ್ ಬರೀದು ನಾನು ಹೇಳ್ಕೊಟ್ಟೆ. 2 ಸೆಟ್ ಆಫ್ ಟ್ರಯಾಂಗಲ್ಸ್ ತೊಗೊಳ್ಳಿ. ಕ್ಯಾಬ್ ನಾಲ್ಕು ಇಟ್ಕೊಳ್ಳಿ. ನೋಡಿ, ನನ್ನ ಕೈ ನೋಡಿ, ಕ್ಯಾಬ್ CAB, ಇನ್ನೊಂದು ಟ್ರಯಾಂಗಲ್ CA', B'. ರೇಷಿಯೋಸ್ ಆಫ್ ಸೈಜ್ ತೊಗೊಂಡು ವರ್ಟಿಕಲ್ ಡಿಸ್ಟೆನ್ಸ್ನ ನಲಿಫೈ ಮಾಡ್ಕೋಬೇಕು. ಅದಕ್ಕೋಸ್ಕರ AB by A', B' ಮಾಡ್ಕೊಳ್ಳಿ. ಅದೇ ಥರನೇ ಹಾಗೆ ಅಬ್ಸರ್ವ್ ಮಾಡಿ. ಸೊ ಈ P ಇನ್ನೊಂದು ಸೆಟ್ ಆಫ್ ಟ್ರಯಾಂಗಲ್ PAB ತೊಗೊಳ್ಳಿ. ನೋಡಿ, PAB ಆಮೇಲೆ PA', B'. ಸೊ ರೇಷಿಯೋಸ್ ಆಫ್ ಸೈಜ್ ತೊಗೊಳ್ಳಿ, 2 ಈಕ್ವೇಟ್ ಮಾಡಿ, ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿ, ರಿಸಲ್ಟ್ ಬರುತ್ತೆ. ನೀವು ಎಂಟೈರ್ ಇದರಲ್ಲಿ 2 ಚೆನ್ನಾಗಿ ನಾವು ಇಟ್ಕೋಬೇಕು. 2 ಸೆಟ್ ಆಫ್ ಟ್ರಯಾಂಗಲ್ಸ್, ಒಂದು ಕ್ಯಾಬ್, ಇನ್ನೊಂದು CA', B', ಇನ್ನೊಂದು PAB ಮತ್ತು PA', B'. ಇಷ್ಟೇ ಇದರಲ್ಲಿರೋದು. ಇನ್ನು ಮಿಕ್ಕಿದೆಲ್ಲ ತುಂಬ ಈಸಿ. ಈಗ ಹೇಳ್ಕೊಡ್ತೇನೆ. ಸೊ ರೇ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಮತ್ತೊಮ್ಮೆ ರೇ ಡಯಾಗ್ರಾಮ್ ಹೇಳ್ಕೊಟ್ಬಿಡ್ತೇನೆ ನೋಡಿ. ಸೊ ಹೌ ಟು ರೈಟ್ ದ ರೇ ಡಯಾಗ್ರಾಮ್ಸ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಶೋ ದಟ್ 1/u plus 1/v equals 1/f. ರೇ ಡಯಾಗ್ರಾಮ್ ಬರೆದು ನಾನು ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಸೊ ದರ್ ಇಸ್ ಫ್ರಮ್ ದ ಟಿಪ್ ಆಫ್ ದಿಸ್ ಆಬ್ಜೆಕ್ಟ್, ಲೆಟ್ ಎ ರೇ ಆಫ್ ಲೈಟ್ ಈಸ್ ಆರಿಜಿನೇಟ್ ಆಗಲಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗಿದ್ದು, ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಲೈಕ್ ದಿಸ್, ಈ ಥರ ಬರ್ತಾ ಇದೆ. ಸೊ ದರ್ ಈಸ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಅನದರ್ ಲೈಟ್ ರೇ ಇನ್ಸಿಡೆಂಟ್ ಅಟ್ ದ ಪೋಲ್ ಒಬೇಸ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಯಾವುದೇ ಕಾರಣಕ್ಕೆ ಆಗಲಿ, ಸೊ ಆರೋ ಮಾರ್ಕ್ ಹಾಕೋದು ಮರಿಬೇಡಿ. ಅನದರ್ ಲೈಟ್ ರೇ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಗೋಸ್ ಲೈಕ್ ದಿಸ್. ನೋಡಿ, 3 ಭೇಟಿಯಾಗೋ ಜಾಗದಲ್ಲೇ ಇಮೇಜ್ ಫಾರ್ಮ್ ಆಗುತ್ತೆ. ನಿಮಗೆ ಈಗ ಆಬ್ಜೆಕ್ಟ್ ಮತ್ತು ಇಮೇಜ್ ಬೇಕು ಅಂತಂತಂದರೆ ಇಟ್ಸ್ ವೆರಿ ಸಿಂಪಲ್. ಸೊ ಕನ್ಸಿಡರ್, ಈಗ ಗ್ರೀನ್ ಕಲರ್ದು ಆಬ್ಜೆಕ್ಟ್ ಮಾಡಿಬಿಡ್ತೀನಿ.
ಸೊ ಇಲ್ಲಿ ಗ್ರೀನ್ ಕಲರ್ದು ಇಮೇಜ್ ಫಾರ್ಮ್ ಮಾಡ್ತಾನೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೋಡಿ, ಒಂದು ಲೈಟ್ ರೇ ಸ್ಟ್ರೈಟಾಗಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗಿದ್ದು ಫೋಕಸ್ ಮುಖಾಂತರ ಬರುತ್ತೆ. ಇನ್ನೊಂದು ಲೈಟ್ ರೇ ಒಬೇಸ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಇನ್ನೊಂದು ಲೈಟ್ ರೇ ಹೀಗೆ ಬಂದು ಬಿದ್ದಿದ್ದು ವಾಪಸ್ ಆಗಿ ಹೋಗುತ್ತೆ. ಆಯಿತಾ? ಓಕೆ, ನಾವು what you have to do is, so you take two set of triangles from figure. ಈಗ two set of triangles ತೊಗೊಂಬೋಣ. You consider the triangle. So there is a CAB, triangle CAB, and a triangle CA'B' are similar triangles. Diagram ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ. CAB and CA''B'. You take the ratios of sides. AB by A''B' equals CB divided by CB'. Equation 1 ಅಂತ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ, ಆಮೇಲೆ ಸೊ ನಿಮಗೆ ಫಸ್ಟ್ PU ಎಕ್ಸಾಮ್ ಇರೋರು ಮುಂಚೆ ಇಂಟಿಮೇಟ್ ಮಾಡಿ. ಯು ಆರ್ ಫ್ರೀ ಟು ಶೇರ್ ಯುವರ್ ಥಿಂಗ್ಸ್. ಆಯಿತಾ? ನನ್ನ ಪರ್ಸನಲ್ ನಂಬರ್ಗೆ ಇಂಟಿಮೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಎಕ್ಸಾಮ್ಸ್ ಇದ್ದು ಪ್ರಾಬ್ಲಮ್ಸ್ ಆಯಿತು ಅಂದರೆ ಕ್ಲಾಸಸ್ನ ಪೋಸ್ಟ್ಪೋನ್ ಮಾಡ್ತೇನೆ. ಅವತ್ತಿನ ದಿವಸ ಕ್ಲಾಸಸ್ ತೊಗೊಂಬಲ್ಲ. ನಿಮಗೆ ಎಕ್ಸಾಮ್ಸು ಇಂಪಾರ್ಟೆಂಟ್ ಇದೆ, ಫಸ್ಟ್ PU ಎಕ್ಸಾಮ್ಸು ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ಕೋಬೇಡಿ. ಸೊ ನಿಮಗೆ ಪ್ಲಾನಿಂಗ್ ಯಾವ ಥರ ಇದೆ ಕಾಲೇಜಲ್ಲಿ ನಂಗೆ ತಿಳಿಸಿ, ಅದನ್ನು ನೋಡಿಕೊಂಡು ನಾನು ಕ್ಲಾಸಸ್ನ ಅಡ್ಜಸ್ಟ್ ಮಾಡಿಕೊಡ್ತೇನೆ. ಐ ಆಮ್ ಆಲ್ವೇಸ್ ಇನ್ ದ ಫೇವರ್ ಆಫ್ ಸ್ಟೂಡೆಂಟ್ಸ್. ನಿಮಗೆ ಯಾವುದೇ ಕಾರಣಕ್ಕೆ ಆಗಲಿ ಯಾವುದೇ ಥರ ತೊಂದರೆ ಆಗ್ದಾರಂಗೆ ನಾನು ನೋಡ್ಕೋತೀನಿ. ಓಕೆ, so just you come back to the derivation. Triangle CAB and CA''B' are similar triangles. So therefore AB by A''B' is equal to CB divided by CB'. And take a triangle. ಇನ್ನೊಂದು ಸೆಟ್ ಆಫ್ ಟ್ರಯಾಂಗಲ್ಸ್ ತೊಗೊಳ್ಳೋಣ. ಸೊ ದರ್ ಇಸ್ ಅ PAB. ಅದನ್ನೇ ಆಗಲೇ ಹೇಳಿದ್ದು, ಟ್ರಯಾಂಗಲ್ PA''B' ಆರ್ ಸಿಮಿಲರ್ ಟ್ರಯಾಂಗಲ್ಸ್. You take the ratio of sides. Therefore, we have to write AB divided by A''B'. ನೋಡ್ಕೊಳ್ಳಿ, AB by A''B' is equal to, we have to write, so there is a PB divided by PB'. So there is a, by comparing 1 and 2, ಎರಡು ಕಂಪೇರ್ ಮಾಡಿ. By comparing 1 and 2, so we can write, there is LHS are same, equal to RHS. CB by CB' is equal to PB by PB'. Look here. So ನಮಗೆ ಈಗ CB ಮತ್ತು CB'. So these two are unknown. We have to express unknown in terms of known. ಅದಕ್ಕೋಸ್ಕರನೇ so from figure directly I write CB is equal to, ನನ್ನ ಕೈ ನೋಡಬೇಕು, CB is equal to PB minus PC. CB is equal to PB minus PC. ಆಮೇಲೆ CB' is equal to, so CB' is equal to PC minus PB'. PC minus PB'. P ಇಂದ ಸ್ಟಾರ್ಟ್ ಆಗೋ ಥರ ಮಾಡ್ಕೊಳ್ಳಿ. ಓಕೆ, ಸೊ therefore substitute the values PB minus PC over PC minus PB' is equal to PB by PB'. Equation 4. ಓಕೆ, ನೆಕ್ಸ್ಟ್ ಇದನ್ನು 3 ಅಂತ ಮಾಡ್ಕೊಳ್ಳಿ. ಈಕ್ವೇಷನ್ ನಂಬರ್ಸ್ ಕಡಿಮೆ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಫ್ರಮ್ ಸೈನ್ ಕನ್ವೆನ್ಷನ್, ಯೂಸ್ ದ ಸೈನ್ ಕನ್ವೆನ್ಷನ್. ನೋಡಿ, ಈಗ 2 ನಿಮಿಷದಲ್ಲಿ ಆನ್ಸರ್ ಬರುತ್ತೆ. PB is equal to, ನನ್ನ ಕೈ ನೋಡಬೇಕು, PB is equal to minus U because the distance is measured like this. ಆಮೇಲೆ PC is equal to minus R. PC is equal to minus R, where R is the radius of curvature. And no doubt PB' is equal to minus B. Substitute the values, minus U, minus of PC ಗೆ minus R divided by PC ಗೆ minus R minus PB' ಗೆ minus V. ನೋಡಿ, ಇದು 2 ಮೈನಸ್ 1 ಮೈನಸ್ ಇಲ್ಲಿರೋಂಥದ್ದು, PB' ಗೆ minus V ಹಾಕೋತಾ ಇದ್ದೀನಿ, is equal to PB by PB'. PB minus U, PB' minus V. ಸೊ ಇನ್ನೊಂದು ಸ್ಟೆಪ್ ಮಾಡ್ಕೊಳ್ಳಿ, minus U plus R divided by
ಮೈನಸ್ ಆರ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಯು ಬೈ ವಿ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಕಮಾನ್, ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಮೈನಸ್ ಯು ವಿ ಪ್ಲಸ್ ವಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಯು ಆರ್ ಪ್ಲಸ್ ಯು ವಿ. ಈಗ ಸೊ ಯು ವಿನ ಈ ಕಡೆ ಟ್ರಾನ್ಸ್ಫರ್ ಮಾಡಿ, ಇದನ್ನು ವಿ ಆರ್ ಪ್ಲಸ್ ಯು ಆರ್, ಇದನ್ನು ಈ ಕಡೆ ತೊಗೊಂಡೆ, ಇದನ್ನು ಈ ಕಡೆ ಕಳಿಸಿ, ಯು ವಿ ಪ್ಲಸ್ ಯು ವಿ ಟು ಯು ವಿ, ಡಿವೈಡ್ ಆಲ್ ಬೈ ಯು ವಿ ಆರ್. ಯು ವಿ ಆರಿಂದ ಎಲ್ಲವನ್ನು ಡಿವೈಡ್ ಮಾಡೋಣ. ಸೊ ಇಫ್ ಯು ಡಿವೈಡ್ ಆಲ್ ಬೈ ಯು ವಿ ಆರ್, ನನ್ನ ಕೈ ನೋಡಿ ಹಾಗೆ, ಯು ವಿ ಆರ್ ಯು ವಿ ಆರ್ ಯು ವಿ ಆರ್, ವಿ ಆರ್ ಗೋಯಿಂಗ್ ಟು ಗೆಟ್ ಓಕೆ. ಜಾಯಿನ್ ಆಗ್ತದೆ ನೋಡಿ, ಬೇರೆಲ್ಲ ಜಾಯಿನ್ ಆಗ್ತಾರೆ. ವಿ ಆರ್ ಕ್ಯಾನ್ಸಲ್ ಮಾಡಿ, ಯು ಆರ್ ಕ್ಯಾನ್ಸಲ್ ಮಾಡಿ, ಆಮೇಲೆ ಯು ವಿ ಕ್ಯಾನ್ಸಲ್ ಮಾಡಿ. ಏನು ಉಳಿತು ನೋಡ್ಕೊಳ್ಳಿ, 1 ಬೈ ಯು ಪ್ಲಸ್ 1 ಬೈ ವಿ ಈಸ್ ಈಕ್ವಲ್ ಟು 2 ಬೈ ಆರ್. ಬಟ್ ಯು ಪ್ಲೀಸ್ ರಿಮೆಂಬರ್ 2 ಬೈ ಆರ್ ಈಕ್ವಲ್ಸ್ 1 ಬೈ ಎಫ್. ನೇರವಾಗಿ ಬರೀರಿ, ಬಿಕಾಸ್ ಆರ್ ಈಕ್ವಲ್ಸ್ 2f, ಯು ನೋ. therefore 2 by r equals 1 by f. ಇಲ್ಲ ಅಂತಂದರೆ ಇದನ್ನು ಹೀಗೂ ಕೂಡ ಬರೆಯಬಹುದು, r equals 2f, therefore 1 by or 2 by r is equal to 1 by f. r equals 2f, we can write like this. Okay, 2 by r, so that is equal to 1 by f. 1 by u plus 1 by v equals 1 by f, and hence the proof. ಇಷ್ಟು ಮಾಡಿದ್ರೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕೊಡ್ತಾರೆ. ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಟ್ರಯಾಂಗಲ್ CAB ಮತ್ತು ಟ್ರಯಾಂಗಲ್ CA'B' ಒಂದು ಸೆಟ್, ಅದು ಇದೆರಡು ಒಂದು ಸೆಟ್ಟು. ಬೇಕಾದ್ರೆ ಫಸ್ಟ್ ಅಂತ ಮಾರ್ಕ್ ಮಾಡ್ತೇನೆ, ಈಗ ಅರ್ಥ ಆಗಿರುತ್ತೆ ನಿಮಗೆ. ಸೊ ಅದು ರೇಷಿಯೋ ತೊಗೊಂಡು ಸಾಲ್ವ್ ಮಾಡಬೇಕು. ಇದು ಫಸ್ಟ್ ಸೆಟ್ ಇದು. ಆಮೇಲೆ ಎರಡನೇ ಸೆಟ್ ನೋಡ್ಕೊಳ್ಳಿ, PAB, ಇದು ಸೆಕೆಂಡ್ ಸೆಟ್ ಇದು. ನನ್ನ ಕೈ ನೋಡಿ, ಈಗ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಇದು ಸೆಕೆಂಡ್ ಸೆಟ್ ಇದು. ಆಮೇಲೆ ಇದು ಎರಡು ಸೆಟ್ ತೊಗೊಂಡು ಕಂಪ್ಯಾರಿಸನ್ ಆಫ್ ಸೈಡ್ಸ್ ಮಾಡಿ ಬಂದ್ಬಿಡುತ್ತೆ. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿ. ಐ ಹೋಪ್ ಯು ಆರ್ ಏಬಲ್ ಟು ಗೆಟ್ ದ ಐಡಿಯಾ ಬಿಹೈಂಡ್ ದಿಸ್. ಎರಡು ಸೆಟ್ ಆಫ್ ಟ್ರಯಾಂಗಲ್ಸು CAB ಮತ್ತು CA''B', ಇನ್ನೊಂದು ಸೆಟ್ ಆಫ್ ಟ್ರಯಾಂಗಲ್ಸು PAB ಮತ್ತು PA''B'. ಇಷ್ಟೇ ಬೇಕಾಗಿರೋದು. ಐ ಹೋಪ್ ಯು ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ನಾಳೆ ಬರೆದು ತೋರಿಸ್ಬೇಕು. ಸೊ ಯಾರಿಗಾರು ಇನ್ನೊಮ್ಮೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಅನಿಸಿದ್ರೆ ಅಂತ ಟೈಪ್ ಮಾಡಿ, ಇಲ್ಲ ನೀಟಾಗಿ ಅರ್ಥ ಆಗಿದರೆ CU ಅಂತ ಟೈಪ್ ಮಾಡಿ. ಸೊ ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಅಂತಲೇ ಟೈಪ್ ಮಾಡಿ. ಓಕೆ, ಫೈನ್. ಸೊ ನೀವು ಅಂತ ಎಕ್ಸ್ಪ್ಲೈನ್ ಬರೆದ್ರೆ ದಡ್ರೊತ್ತೆ ಅನ್ಕೋಬೇಡಿ. ಓಕೆ, ಫೈನ್. ಈಗ ನಾಳೆ ಇಷ್ಟನ್ನು ಕೂಡ ಬರ ತೋರಿಸ್ಬೇಕು, ಆಯಿತಾ? ನಾಳೆ ಯಾರ್ಯಾರು ಇದನ್ನು ಬರ ತೋರ್ಸೋಕ್ಕೆ ರೆಡಿ ಇದ್ದೀರಾ, ಎಸ್ ಅಂತ ಟೈಪ್ ಮಾಡಿ. ಎಸ್ ಅಂದರೆ ಸಕ್ಸಸ್ ಅಂತ ತೋರಿಸ್ತೀವಿ, ಶ್ಯೂರ್ ಅಂತ. ಎಸ್ ಅಂದರೆ ಶ್ಯೂರ್, ಎಸ್ ಅಂದರೆ ಸಕ್ಸಸ್. ವೆರಿ ಗುಡ್, ಯಾ, ಫೈನ್. ಹಾಗಾದರೆ ಗುಡ್. ಸೊ ನಾಳೆ ಮತ್ತೆ 5:30ಗೆ ಭೇಟಿಯಾಗೋಣ. ಸೊ ಇದನ್ನು ಬರೆದು ತೋರಿಸಿ ನಾಳೆ ಕಾನ್ವೆಕ್ಸ್ ಮಿರರ್ಗೆ ಮ್ಯಾಗ್ನಿಫಿಕೇಷನ್ ಇದೆ ಇನ್ನೂ ಇದರಲ್ಲಿ. ಮ್ಯಾಗ್ನಿಫಿಕೇಷನ್ ಬಗ್ಗೆ ಮಾತಾಡಿ ಕಾನ್ವೆಕ್ಸ್ ಮಿರರ್ಗೆ ಹೇಳ್ಕೊಡ್ತೇನೆ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆಮೇಲೆ ಒಂದು ನಿಮಿಷ, ಸೊ ದಯವಿಟ್ಟು ಟೆಕ್ಸ್ಟ್ ಬುಕ್ಸ್ನ ತೊಗೊಳ್ಳಿ. ಸೊ ನಾಳೆ ನೀವೇನಪ್ಪ ಅಂತಂದರೆ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇರುತ್ತೆ, ತೋರಿಸ್ತೀನಿ. ಒಂದು ನಿಮಿಷ, ಐ ವಿಲ್ ಶೋ ಇಟ್. ನೋಡಿ, ಇದು ಪಾರ್ಟ್ ಸೆಕೆಂಡ್ ಬುಕ್ಕಲ್ಲಿ ನೀವು ಇದು PDF ಕೂಡ ಸಿಗುತ್ತೆ ನಿಮಗೆ, ಆಯಿತಾ? ಸೊ ಫಸ್ಟ್ ಚಾಪ್ಟರ್ ರೇ ಆಪ್ಟಿಕ್ಸ್ ಅಂತ.
ನೀವು ಇಲ್ಲೇನಪ್ಪ ಅಂತಂದರೆ ನೋಡಿ, ಇಲ್ಲಿ ಎಕ್ಸಸೈಸಸ್ ಅಂತ ಪೇಜ್ ನಂಬರ್ 345 ಇದೆ. ಇಲ್ಲಿಂದ ಒಂದು 3 ಶೀಟು ಡೌನ್ಲೋಡ್ ಮಾಡ್ಕೊಳ್ಳಿ. 1 2 3 ಶೀಟ್ಸ್ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಎಂಟೈರ್ ರಿಯಾಪ್ಟಿಕ್ಸ್ ಅರ್ಥ ಆಗ್ಬಿಡುತ್ತೆ. ಮಿಕ್ಕಿದ ನಾನು ಅರ್ಥ ಮಾಡಿಸ್ತೇನೆ, ಏನು ಅಡ್ಡಿ ಇಲ್ಲ. ಇದೆಲ್ಲ ಡೆರಿವೇಷನ್ಸ್ ಎಲ್ಲ ನಾನು ನೋಟ್ಸ್ ನೋಡೋದು ಅರ್ಥ ಆಗ್ಬಿಡುತ್ತೆ ನಿಮಗೆ. ಡೆರಿವೇಷನ್ಸ್ ಎಲ್ಲ ನೀಟಾಗಿ ನೋಟ್ಸೆಲ್ಲ ಅರ್ಥ ಮಾಡಿಸ್ತಾ ಇದ್ದೇನೆ. ನಿಮ್ಮ ಕೆಲಸ ಏನಪ್ಪ ಅಂದರೆ ಈ 3 ಶೀಟು ಪೇಜ್ ನಂಬರ್ 345 ಹಿಡಿದು ಎಕ್ಸೈಸ್ ಶೀಟ್ಸು ಇದನ್ನು ಪ್ರಿಂಟೌಟ್ ತೊಗೊಳ್ಳಿ, ಆಯಿತಾ? ಸೆಂಡ್ ಮಾಡಬೇಕಾ? ಆಯಿತು, ಸೆಂಡ್ ಮಾಡ್ತೀನಿ ಬಿಡಿ. ಸೆಂಡ್ ಮಾಡಿದ್ರೆ ಪ್ರಿಂಟೌಟ್ ತೊಗೋತೀರಾ? ಕಳಿಸ್ಕೊಡ್ತೇನೆ. ಈ ಕ್ಲಾಸ್ ಆದ ತಕ್ಷಣ ನೀಟಾಗಿ ನಿಮಗೆ ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತೇನೆ. ಓಕೆ, ಫೈನ್, ಯಾ. ಸೊ ಫಾರ್ ಟುಡೇ ಇಟ್ ಈಸ್ ಎನಫ್. ಸೊ ಇವತ್ತಿಗೆ ಇಷ್ಟು ಸಾಕು. ಡೌನ್ಲೋಡ್ ಮಾಡ್ಬೋದು, PDF ಈಸ್ ಅವೈಲಬಲ್. ಸಿಗುತ್ತೆ ನೋಡಿ ನಿಮಗೆ, ನೆಟ್ಟಲ್ಲಿ ಸಿಗುತ್ತೆ, ಇದು ಬುಕ್ಕೇ ಸಿಗುತ್ತೆ, ಬುಕ್ PDF ಸಿಗುತ್ತೆ.